ಹಳ್ಳಿ ಆಗಲಿ ಪೇಟೆ ಆಗಲಿ ಅನ್ನ ಚೆಲ್ಲೋರಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ? ಕಾಳು ಅನ್ನಕ್ಕೂ ಸಹ ರೈತರದ್ದು ಒಂದೊಂದು ಭಯ. ಯಾರೇ ಬೆಳೀಲಿ, ಯಾವ ದೇಶದಲ್ಲೇ ಬೆಳೀಲಿ, ಯಾವ ರಾಜ್ಯದಲ್ಲೇ ಬೆಳೀಲಿ, ಅದನ್ನು ನಿಜವಾಗಿಯೂ ಆ ಅನ್ನನ ಒಂದು ಚೂರನ್ನು ಹಳಸಿದ್ರು ಕೂಡ ಅದನ್ನು ಯಾವತ್ತೂ ತಿರಸ್ಕಾರ ಮಾಡದೆ ಅದನ್ನು ಉಪಯೋಗಿಸಬೇಕು. ಒಂದು ಬರ ಯಾವ್ದು ತಿಂದರೂ ಮಣ್ಣು ತಿನ್ನೋಕ್ಕಾಗಲ್ಲ, ಬೇರೆ ವಾಣಿಜ್ಯ ಬೆಳೆನೂ ತಿನ್ನೋಕ್ಕಾಗಲ್ಲ, ಅನ್ನನೇ ತಿನ್ನಬೇಕು. ಹಾಗಾದ್ರಿಂದ ಯಾವುದೇ ಕಾರಣಕ್ಕೂ ಒಂದು ಕಾಳು ಅನ್ನ ವೇಸ್ಟ್ ಮಾಡಬಾರ್ದು. ನಾ ಹೇಳಿದ ರಕ್ತನೂ ಇರುತ್ತೆ, ಒಂದೊಂದು ಕಾಳಲ್ಲೂ ಒಂದೊಂದು ಹನಿ ರಕ್ತ ರೈತಂದಿರುತ್ತೆ. ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಮಲೆನಾಡನ್ನು ಬರೀ ಚೆನ್ನಾಗಿರೋ ಮಲೆನಾಡನ್ನು ಒಂದೇ ಒಂದು ಕಾನ್ಸೆಪ್ಟಲ್ಲಿ ನೋಡಿದ್ದೀವಿ ಅಂತ ಹೇಳಿ ಅಂದ್ಕೊಳ್ಳೋರಿಗೆ ಇದು ಒಂದು ವಿಡಿಯೋ ಸಮರ್ಪಣೆ. ಯಾಕಂದರೆ ಮಲೆನಾಡಲ್ಲಿ ತುಂಬಾ ಕಷ್ಟ ಇದೆ. ಅವ್ರಿಗೆ ಗೊತ್ತಿಲ್ಲ ಅನ್ನೋದು ಒಂದು ವಿಷಯ ಅಲ್ಲ. ನಾನು ಹೇಳಕ್ಕೆ ಏನು ಹೊರಟಿದ್ದೀನಿ ಅಂದರೆ, ಮಲೆನಾಡು ನೋಡೋಕ್ಕಿದ್ದಷ್ಟು ಈಸಿ ಇಲ್ಲ. ಯಾಕೆ ಅಲ್ಲಿಂದ ಜನ ಹೊರಗೆ ಬಂದು ಕೆಲಸ ಹುಡುಕ್ತಾರೆ, ಅಲ್ಲೇ ಅವ್ರ ಹಳೆಯ ವೃತ್ತಿನ ಯಾಕೆ ಕಂಟಿನ್ಯೂ ಮಾಡಲ್ಲ ಅಂತ ನೋಡಿದ್ರೇ ಈ ವಿಡಿಯೋನ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಏನು ಕಷ್ಟಪಡ್ತಾರೆ ಅವರು ಅಂತ ಹೇಳಿ ಅಂತ. ಸೊ ಇವತ್ತಿನ ನನ್ನ ಕಾನ್ಸೆಪ್ಟ್ ಪ್ರಕಾರ ನಾನು ನಿಮಗೆ ಆಹಾರ ವೇಸ್ಟ್ ಮಾಡೋದು ಎಷ್ಟು ಸುಲಭ ಅಂತ ಹೇಳಿ ಅಂತ ನಾವು ಅಂದ್ಕೊತೀವಿ. ಆದರೆ ನಾವು ವೇಸ್ಟ್ ಮಾಡೋ ಆಹಾರ ಎಷ್ಟೋ ಜನರದ್ದು ಒಂದು ದಿನದ ಊಟ ಆಗಿರುತ್ತೆ, ನಾವು ಒಂದು ಹೊತ್ತಿಗೆ ಮಾಡೋದು. ಅದನ್ನು ಬೆಳೆಯೋಕ್ಕೆ ಇವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನೋಡಿ ಇಲ್ಲಿ. ಸೊ ಈ ಥರ ಕೆಸರಲ್ಲಿದ್ದ ತಕ್ಷಣ ಕಷ್ಟ ಅಂತ ಅಲ್ಲ, ಆದರೆ ಕೆಸರಲ್ಲಿನೇ ಇವ್ರು ಕೆಲಸ ಮಾಡಬೇಕು. ಇವರು ಈ ಥರದ್ದು ಒಂದು ಗದ್ದೆ ಮಾಡಬೇಕು ಅಂತ ಹೇಳಿದ್ರೆ ಇವರಿಗೆ ಮಿನಿಮಮ್ ಅಂತ ಹೇಳಿದ್ರು 2 ರಿಂದ 2.5 ತಿಂಗಳು ಬೇಕು. ಇದನ್ನು ಮಾಡಿ ಇಲ್ಲೇ ಬಿಟ್ಟರೆ ಆಗಲ್ಲ ಸ್ನೇಹಿತರೆ. ಇವ್ರದ್ದು ಗದ್ದೆ ಆದ್ರ ಮೇಲೆ ಇದಕ್ಕೆ ಮತ್ತೆ ನೀರು ಹಾಕಬೇಕು, ಆಮೇಲೆ ದನ ಯಾವುದು ಕಾಟ ತಿಂದೇ ಇರೋ ಥರ ಏನು ಕಾಟ ಇದ್ರೂ ಅದನ್ನೆಲ್ಲದನ್ನು ಇವ್ರು ನೋಡ್ಕೊಬೇಕು. ಆ ಥರ ತುಂಬಾ ಪ್ರೊಸೀಜರ್ಸ್ ಇದೆ. ಆದರೆ ಈ ಪ್ರೊಸೀಜರ್ ಪ್ರಕಾರ ನಿಮಗೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಎಷ್ಟು ಕಷ್ಟ ಇದೆ ಅಂತ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಒಂದು ಬೆಳಗ್ಗೆ ಅಂದರೆ ಮಾರ್ನಿಂಗ್ 6:30 ಇವ್ರು ಬಂದರೆ ಈವ್ನಿಂಗ್ 6:30 ತನಕನೂ ಇಲ್ಲಿ ಕೆಲಸ ಮಾಡ್ತಾರೆ. ಅದೇ ತಣ್ಣೀರಲ್ಲಿ ನಿಂತ್ಕೊಂಡು ಇವ್ರು ಕೆಲಸ ಮಾಡಬೇಕು. ಇವ್ರಿಗೆ ಮತ್ತೇನು ಮೇಲ್ಗಡೆಯಿಂದ ಕೆಲಸ ಮಾಡೋ ಅಂಥದ್ದು ಏನೂ ಇರಲ್ಲ. ಮೇಲ್ಗಡೆಯಿಂದ ಮಳೆ ಕೂಡ ಬರ್ಬೋದು, ಬಿಸಿಲೇ ಇರತ್ತೆ ಎಲ್ಲ ದಿನ ಅಂತ ಹೇಳೋಕ್ಕೂ ಆಗಲ್ಲ. ಸೊ ಇದನ್ನು ನೆಟ್ಟಿ ಅಂತ ಕರೀತಾರೆ. ಸೊ ಇದರಲ್ಲಿ ಇವಾಗ ಒಂದು 2-3 ಪ್ರೊಸೀಜರ್ ಮುಗ್ದಿದೆ. ಅಂದರೆ ಸಸಿ ಹಾಕೋದು ಅಂತ ಹೇಳ್ತಾರೆ, ಅದು ಹಾಕಿ ಅದು ಭತ್ತ ಮೊಳಕೆ ಎಲ್ಲ ಬಂದು ಇವ್ರ ಹತ್ರ ಇವಾಗ ಇದು ಸಸಿಗಳೆಲ್ಲ ರೆಡಿಯಾಗಿದೆ. ಸೊ ಈಗ ರೆಡಿಯಾಗಿರೋ ಸಸಿನ ನೆಟ್ಟಿ ನೆಡ್ತಾ ಇದ್ದಾರೆ. ಅದನ್ನು ನೆಟ್ಟಿ ಅಂತ ಹೇಳಿ ಕರೀತಾರೆ. ಈ ಥರ ನೀರು ಎಲ್ಲ ರೆಡಿಯಾಗಿ ಹೂಟಿ ಅಂತ ಹೇಳ್ತಾರೆ, ಅದಂದರೆ ಮಣ್ಣು ಸರಿ ಮಾಡಿಕೊಂಡು ಅದನ್ನೆಲ್ಲ ರೆಡಿಯಾಗಿರೋ ಅಂಥ ಗದ್ದೆಗೆ ಇವ್ರು ಇವಾಗ ನೆಟ್ಟಿ ಮಾಡ್ತಾ ಇದ್ದಾರೆ. ಸೊ ಈ ನೆಟ್ಟಿ ಮಾಡೋಕ್ಕೆ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಅವ್ರು ಎಷ್ಟು ಚೆನ್ನಾಗಿ ನೀರಲ್ಲೇ ನಿಂತಿರ್ತಾರೆ ಅಂತ ಹೇಳಿ ಅಂತ. ನಮಗೆ ಎಷ್ಟು ವರ್ಷದಿಂದ ಗದ್ದೆ ಮಾಡ್ತಿದ್ದೀರಾ ನೀವು? ಚೆನ್ನಾಗಿ ಅನ್ಸುತ್ತೆ, ನೀರಲ್ಲಿ ಅಂತ. ಬಟ್ ಹೌದಾ, ಎಷ್ಟು ಕಷ್ಟ ಆಗತ್ತಾ, ಸುಲಭ ಇದೆಯಾ ಈ ಕೆಲಸ ಎಲ್ಲ? ಹಿಂಗೆ ನಿಂತ್ಕೊಂಡು ನೆಟ್ಟಿ ಮಾಡಬೇಕು. ಎಷ್ಟು ಕಷ್ಟ ಇದೆ, ಸಂಬಳ ಎಲ್ಲ 2ನೇದು. ನಾವಿನ್ ಗದ್ದೆಲಿ ಹುಟ್ಟಿ ಬೀತಿ ನಿಮಗೆಲ್ಲ ಆಹಾರ ಧಾನ್ಯ ಒದಗಿಸ್ಕೊತಿ, ನಮ್ಮ ಕಟ್ಟೆಲ್ಲ ಪೂರೈಸಿರತ್ತೆ. ಏನು ಎಷ್ಟು ದಿನ ಬೇಕು ಇದು? ಒಂದು ಫಸ್ಟ್ ದಿನದಿಂದ ಮುಗಿಸಿ ನಿಮ್ಗೆ ಅಕ್ಕಿ ಸಿಗಬೇಕು ಅಂದರೆ ಫಸ್ಟಿನ ದಿವಸದಿಂದ 6 ತಿಂಗಳು ಬೇಕು ಕಣಮ್ಮ. ಹಾಂ, 6 ತಿಂಗಳು 6 ತಿಂಗಳು ಅಂದ್ರೆ ಅಲ್ಲಿಗೆ 180 ದಿವಸ, 180 ದಿನ. ಆಮೇಲೆ ಇದ್ರದ್ದು ಕೊಯ್ಲು ಅಂತ ಮಾಡಿ ಅದನ್ನು ಭತ್ತ ಬೇರೆ ಮಾಡಿ ಬೇರೆ ಮಾಡಿ ಮಾಡೋಕ್ಕೆ 6 ತಿಂಗಳು ಬೇಕು. ಆಳುಗಳೆಲ್ಲ ಸಿಗ್ತಾರಾ? ಕಷ್ಟಪಡ್ಬೇಕಮ್ಮ. ಇದೆಲ್ಲ ಕಾಂಟ್ರಾಕ್ಟ್ ಅವ್ರದ್ದೆಲ್ಲ, ಅವರೆಲ್ಲ ಒಂದು ಇದು ಮಾಡ್ಕೊಂಡಿದ್ದಾರೆ, ಯೂನಿಯನ್ ಮಾಡ್ಕೊಂಡಿದ್ದಾರೆ. ಆ ಯೂನಿಯನ್ ಲೆಕ್ಕದಲ್ಲಿ ಎಲ್ಲರೂ ಬಂದು ಕೆಲಸ ಮಾಡ್ತಾ ಇದ್ದಾರಲ್ಲ. ಈ ಅನ್ನ ಹಣಿತಾರಲ್ಲ ಅವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅನ್ನ ಹಣಿಯೋದು ಒಂದೇ, ನಮ್ಮ ಜೀವ ತೆಗೆಯೋದು ಒಂದೇ, ರೈತರದ್ದು ಅಲ್ವಾ? ಎರಡೂ ಒಂದೇ. ಅನ್ನ ಯಾರು ಹಣಿತಾರೋ ಅವ್ರು ರೈತರ ಜೀವನನೇ ತೆಗೆದಂಗೆ, ಜೀವ ತೆಗೆದಂಗೆ. ಯಾಕೆಂದರೆ ಅನ್ನ ಈಗ ನೋಡ್ತಿದೆಯಲ್ಲ ಇಲ್ಲಿ ಈ ಪರಿಸ್ಥಿತಿ ಎಷ್ಟು ಕಷ್ಟ ಇದೆ ಕೊಡ್ತಾನೆ ಅಥವಾ ಅದು ಎಷ್ಟು ಕಷ್ಟ ಇದೆ ಅಂತೇಳಿ ಅವನಿಗೆ ಗೊತ್ತಿದೆ, ಅವನ ಆತ್ಮಕ್ಕೆ ಗೊತ್ತು. ಪೇಟೆಯಲ್ಲಿ ಕೂತ್ಕೊಂಡವ್ರಿಗೆ ಏನು ಇದ್ರ ಪರಿಸ್ಥಿತಿ ಗೊತ್ತಾಗಲ್ಲ. ಯಾಕೆಂದರೆ ನಾವು ಬೆಳೆದು ತಗೊಂಡು ಕಳಿಸ್ತೀವಿ, ಅವ್ರು ಊಟ ಮಾಡಿ ಶಿಸ್ತ ಮಲಗ್ತಾರೆ. ಆಗಲಿ, ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮಗೆ ಬೇಗ ಆಳೆಲ್ಲ ಸಿಗಲಿ, ಬೇಗ ನಿಮ್ಮದು ಹುಟ್ಟಿ ನಾಟಿ ಎಲ್ಲ ಆಗಲಿ. ಆಯ್ತು, ಧನ್ಯವಾದಗಳು. ನಿಮ್ಮದು ಗದ್ದೆ ಎಲ್ಲ ಇದೆಯಾ? ಗದ್ದೆ ಉಂಟು. ಕಷ್ಟನಾ ಮಾಡೋದೆಲ್ಲ? ಕಷ್ಟ ಅಂದ್ರೆ ಕಷ್ಟನಪ್ಪ ಗದ್ದೆ. ಕಷ್ಟನಾ ಮಾಡೋದು? ಮಾಡೋದು ಕಷ್ಟವೇ. ಎಷ್ಟು ದಿನ ಆಗುತ್ತೆ ಮಾಡೋದೆಲ್ಲ ಇದು? ಮಾಡೋದಂದ್ರೆ 1 ಎಕರೆ ಗದ್ದೆ ಮಾಡೋದಂದ್ರೆ 1 ತಿಂಗಳೇ ಬೇಕು. 1 ತಿಂಗಳೇ ಬೇಕು. ನೀವು ಹೇಳ್ದಷ್ಟೇ ಎಲ್ಲ ಭತ್ತ ಇಳುವರಿ ಎಲ್ಲ ಬರತ್ತಾ? ಸ್ವಲ್ಪ ಬರುತ್ತೆ. ಹಕ್ಕಿ ಮಂಗ ಕಾಟ ಎಲ್ಲ ನೋಡ್ಬೇಕಲ್ಲ.
ಕಷ್ಟ ಇದೆ ಅಂದ್ರೆ ನೀವು ಹೇಳೋ ಪ್ರಕಾರ. ಭಾಳ ಕಷ್ಟನೇ ಮತ್ತೆ. ಇವಾಗ ಅನ್ನ ಹಣಿತಾರಲ್ಲ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅನ್ನ ಹಣಿಯೋದು ಅವರು ತಿಳ್ಕೊಳ್ಬೇಕು ಅದನ್ನ ಅಲ್ವಾ, ಅನ್ನ ಹಣಿಬಾರ್ದು ಅಲ್ವಾ? ಹಣಿಬಾರ್ದು ಅಂತ. ಒಂದಗ್ಳು ಅನ್ನಕ್ಕೆ ಎಷ್ಟು ಕಷ್ಟ ಪಡ್ತಿದ್ದೀರಲ್ಲ ಇಲ್ಲಿ ನೀವು ಬೆಳೆಯಕ್ಕೆ. ಹಾಂ ಆಗ್ಲಿ, ನಾವ್ ಇದನ್ನ ತಿಳಿಸೋ ಪ್ರಯತ್ನ ಮಾಡ್ತೀನಿ, ಆಯ್ತಾ? ಆಯ್ತು. ಥ್ಯಾಂಕ್ ಯು. ಇವ್ರ ಮಾತನ್ನು ಕೇಳಿದಾಗ ನಮ್ಗೆ ಈ ಕಷ್ಟ ಸ್ವಲ್ಪ ಅರ್ಥ ಆಗುತ್ತೆ. ಎಷ್ಟೊತ್ತಿಂದ ಮಾಡ್ತೀರಾ ಈ ಕೆಲಸ? ಬೆಳಗ್ಗೆ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6:30 7 ಗಂಟೆ ತನಕ 7 ಗಂಟೆ ಅಷ್ಟೋ ತನಕ ಈ ನೀರಲ್ಲೇ ನಿಲ್ಬೇಕು. ನೀರಲ್ಲಿ ನಿಲ್ಬೇಕು. ಕಾಲ್ ನೋವು ಎಲ್ಲ ಬರಲ್ವಾ? ನೋವು, ಸೊಂಟ ನೋವು, ಬೆನ್ನು ನೋವು ಎಲ್ಲ ಬರುತ್ತೆ. ಎಲ್ಲದು ಬರುತ್ತೆ. ಮನೇಲಿ ಅಡುಗೆ ಕೆಲಸ ಎಲ್ಲ ಅಡುಗೆ ಕೆಲಸ ಸ್ವಲ್ಪ ಮಾಡ್ತಾರೆ, ನಾವು ಹೋಗಿ ಮಾಡ್ಬೇಕು. ಏನ್ ಹೇಳಕ್ ಇಷ್ಟಪಡ್ತೀರಾ ಅನ್ನ ವೇಸ್ಟ್ ಮಾಡೋರಿಗೆ? ಅನ್ನ ವೇಸ್ಟ್ ಮಾಡೋರಿಗೆ ಅವ್ರು ಅದನ್ನು ಮಾಡಬಾರ್ದು. ಅನ್ನ ಬೆಳೆಯೋದು ಕಷ್ಟ. ಅವ್ರಿಗೆ ಗೊತ್ತಿದ್ದರು ಮರದಲ್ಲೇ ಬಳ್ಳಿಯಲ್ಲೇ ಕೇಳ್ತಾರೆ. ಭೂಮಿಲಿ ಬಿತ್ತಿ ಬೆಳೆಯೋದು ಕಷ್ಟ. ಅವ್ರು ಅರ್ಥ ಮಾಡ್ಕೋಬೇಕು. ಒಂದೊಂದಗಳ ಅನ್ನಕ್ಕೂ ಪರಿಶ್ರಮ ಇದೆ ಅಂತ ಅವ್ರು ತಿಳ್ಕೊಬೇಕು. ತುಂಬಾ ಥ್ಯಾಂಕ್ಸ್, ಆಯ್ತಾ? ನಾವ್ ಇದನ್ನ ತಲುಪಿಸೋ ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ, ಇವರೆಲ್ಲ ಸಂಬಳಕ್ಕೆ ಕೆಲಸ ಮಾಡ್ತಾರೆ. ಆದ್ರೂ ನೀವು ಯೋಚನೆ ಮಾಡಿ, ಸಂಬಳ ಕೊಟ್ಟರು ಇವರು ನೆಟ್ಟಿನ ಆಲ್ಮೋಸ್ಟ್ ಒಂದು 2 ತಿಂಗಳು ಇವ್ರಿಗಿರುತ್ತೆ. 2 ತಿಂಗಳು ಆ ನೀರಲ್ಲಿ ಇಟ್ಟು ಕೆಲಸ ಮಾಡಬೇಕಲ್ಲ. ಪ್ರತಿದಿನ ಮನೆಗೆ ಹೊತ್ಕೊಳ್ಳೋ ಇವ್ರಿಗೆ ಬೆನ್ನು ಸೊಂಟ ನೋವು ಎಲ್ಲ ಇರುತ್ತೆ. ಇದ್ರ ಜೊತೆಗೆ ಮನೆ ಕೆಲಸ ಇರುತ್ತೆ. ಊಟ ಮಾಡೋದು ಇಷ್ಟು ಕಷ್ಟ ನೋಡಿ, ಅದು ಟ್ಯಾಕ್ಟ್ರಿಯಲ್ಲಿ ಆಗುತ್ತೆ. ಇಷ್ಟೆಲ್ಲ ಕಷ್ಟದಲ್ಲಿ ಒಬ್ಬ ರೈತ ನಮಗೋಸ್ಕರ ಅನ್ನ ಬೆಳೆದು ಕೊಟ್ಟಿದ್ದಾನೆ. ಅನ್ನ ಬೆಳೆಯೋರ್ಗೂ ಅನ್ನ ಬೆಳೀದೇ ಇರೋರ್ಗೂ ಯಾರಾದ್ರೂ ನಮಗೆ ಒಟ್ಟು ಅನ್ನ ಏನು ಸಿಗ್ತಾ ಇದೆ ಅದು ಅಟ್ಲೀಸ್ಟ್ ಈಗ ಅಕ್ಕಿನ ಸಪ್ಲೈ ಮಾಡೋರಾದರೂ ತೊಂದರೆ ಇಲ್ಲ. ಅವ್ರಿಗೆಲ್ಲರಿಗೂ ನಾವು ಋಣಿಯಾಗಿರ್ಬೇಕು. ದಯವಿಟ್ಟು ವೇಸ್ಟ್ ಮಾಡಬೇಡಿ. ಏನೇ ಆಗಲಿ ಅನ್ನ ವೇಸ್ಟ್ ಮಾಡದೇ ಇರೋಕ್ಕೆ ಟ್ರೈ ಮಾಡಿ. ಅನ್ನನೆಲ್ಲ ಯಾವ ಫುಡ್ ಐಟಮ್ ಅಂತೂ ವೇಸ್ಟ್ ಮಾಡಬೇಡಿ. ಅನ್ನ ಬೆಳೆಯೋಕ್ಕೆ ಇಷ್ಟು ಕಷ್ಟ ಇದೆ ಅಂದರೆ ಅಕ್ಕಿ ಬೆಳೆಯೋದು ಇಷ್ಟು ಕಷ್ಟ ಇದೆ ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ. ಅದೇ ರೀತಿ ಆ ಥರ ಧಾನ್ಯಗಳನ್ನು ಬೆಳೆಯೋಕ್ಕೂ ತುಂಬಾ ಕಷ್ಟ ಇದೆ ಮತ್ತು ತುಂಬಾ ಪರಿಶ್ರಮ ಹಾಕಬೇಕು ಆಗಿದೆ ಅವರು. ನಾನು ಈ ವಿಡಿಯೋದಿಂದ ಏನೋ ದೊಡ್ಡ ಸಾಧನೆ ಮಾಡಿದೆ ಅಂತ ಅಲ್ಲ, ಆದರೆ ಒಂದು ಹಳ್ಳಿಯಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿ ಅಂತ. ಈಗ ಅಕಸ್ಮಾತ್ ಒಬ್ಬ ಮನೆಯವನಿಗೆ ಆಳುಗಳು ಸಿಕ್ಕಿಲ್ಲ, ಮಾಡೋಕ್ಕೆ ಜನ ಕೆಲಸದವ್ರು ಸಿಕ್ಕಿಲ್ಲ ಅಂದರೆ ಅವನು ಇನ್ನೂ ಒಬ್ಬನೇ ದುಡಿಬೇಕಾಗಿರುತ್ತೆ. ಅದು ಕೂಡ ತುಂಬಾ ಕಷ್ಟ. ಮಲೆನಾಡು ನಿಮ್ದೇನಾ ಇದು ಗದ್ದೆ? ನಮ್ಮದೇ ಗದ್ದೆ ಇದು. ಹಾ, ಎಷ್ಟು ವರ್ಷ ಆಯ್ತು ನೀವು ಹುಟ್ಟಿ ಎಲ್ಲ ಮಾಡ್ತಾ? 20 ವರ್ಷ 20 ವರ್ಷ. ನಿಮಗ್ ಸಾಕಾಗೋಷ್ಟು ಅಕ್ಕಿ ಬೆಳಿತೀರಾ? ಹೆಚ್ಚಾಗತ್ತೆ, ಆದ್ರೆ ಕಾಟ ಒಂದಿಲ್ಲ ಅಂದ್ರೆ ಹಾ, ಅಡ್ಡಿ ಇಲ್ಲ. ಇವಾಗೆಲ್ಲ ಅಕ್ಕಿ ಬೆಳೆಯೋದೆಲ್ಲ ನಿಲ್ಸೋಣ ಅಂತ ಇರ್ತಾನೆ. ನೀವ್ ಯಾಕೆ ಕಷ್ಟಪಟ್ಟು ಬೆಳೆಯೋದು? ಕಷ್ಟಪಡೋದು ಅಂದ್ರೆ ಒಂದಾನೊಂದು ದಿವಸ ಅಕ್ಕಿಗೆ ಜಾಸ್ತಿ ಡಿಮ್ಯಾಂಡ್ ಬರೋ ಕಾಲ ಬರುತ್ತೆ. ಬೇರೆ ಧಾನ್ಯಗಳನ್ನೆಲ್ಲ ತಿನ್ನಕ್ ಬರಲ್ಲ. ಇಲ್ಲ, ಧಾನ್ಯ ಅನ್ನೋದಕ್ಕಿಂತ ವಾಣಿಜ್ಯ ಬೆಳೆ ಅಡಿಕೆ ತಿನ್ನಕ್ಕಾಗಲ್ಲ. ರೈತರಿಗೆ ರೇಟ್ ಇದೆ, ಅದನ್ನ ಬೆಳಿಬೇಕು, ದುಡ್ಡು ಗಳಿಸ್ಬೇಕು ಅನ್ನೋದು ಒಂದೇ ಇದೆ. ನಾಳೆ ಒಂದು ದಿವಸದಲ್ಲಿ ಅಕ್ಕಿ KG 150 200 ಅಂತ ಆದರೆ ಇದಕ್ಕೆ ಡಿಮ್ಯಾಂಡ್ ಬರುತ್ತೆ. ಕಷ್ಟ ಉಂಟಾ ಕೆಲಸಗಳು? ಭಾರಿ ಕಷ್ಟನೇ ಇದೆ. ಎಲ್ಲದಕ್ಕಿಂತ ಮಾಡೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಪಶು ಪಕ್ಷಿ ಪ್ರಾಣಿಗಳಿಂದ ಉಳಿಸಿಕೊಳ್ಳೋದು ಕಷ್ಟ ಇದೆ. ಕಾಟ ಜಾಸ್ತಿ ಇದೆ, ಕೆಲ್ಸಕ್ಕೆ ಜನ ಸಿಗಲ್ಲ. ಕೆಲ್ಸಕ್ಕೆ ಜನ ಸಿಗಲ್ಲ. ಹಾಗೋ ಹೀಗೋ ಈಗೆಲ್ಲ ಮಿಷನರಿ ಬಂದಿದೆ, ಮಾಡ್ಬೋದು. ಮಾಡಿದರೆ ಆ ಮಿಷನರಿಗೆ ಎಲ್ಲ ಏನೋ ನಾವು ಪ್ರಿಪೇರ್ ಆಗ್ಬೋದು. ಬಟ್ ಟೋಟಲಿ ಆಗಿ ಕಾಟ ಜಾಸ್ತಿ ಇದೆ. ಪ್ರಾಣಿಗಳು, ಕಾಡಂದಿ, ಕಾಡ್ಕೋಣ, ಜಿಂಕೆ, ಮಂಗ ಆಗಲ್ಲ. ಎಷ್ಟೊತ್ತಿಂದ ಸ್ಟಾರ್ಟ್ ಮಾಡ್ತೀರಾ ಬೆಳಗ್ಗೆ ಹುಟ್ಟಿನ? ಬೆಳಗ್ಗೆ ಹೆಚ್ಚು ಕಡಿಮೆ 6 ಗಂಟೆಗೆ ಶುರು ಮಾಡ್ತೀವಿ, ಸಂಜೆ 6 ಗಂಟೆ ನಿಲ್ಲಿಸ್ತೀವಿ. 6ಕ್ಕೆ ನಿಲ್ಲಿಸ್ತೀರಾ? 6ರಿಂದ 6, 12 ಗಂಟೆ. IT ಕಂಪ್ನಿಗಿಂತ ಜಾಸ್ತಿ ಕೆಲಸ ಆಯ್ತು. ನಮ್ಮ ಕೆಲಸ ಜಾಸ್ತಿ ಮೇಡಮ್, ದುಡ್ಡು ಮಾತ್ರ ನೋಡಿ. ಒಂದು ಗಾದೆ ಹೇಳ್ತಾರೆ, 6 ಎಮ್ಮೆ ಕರೆಯೋದು ಊರೇ ಬಲ್ಲ, ಹಾಲು ಮಾತ್ರ ದೇವರೇ ಬಲ್ಲ ಅಂತ. ಅಂದರೆ 6 ಎಮ್ಮೆ ಕರೆದಿಯಾನೆ ಅಂತ 12 ಲೀಟ್ರ್ 2 ಲೀಟ್ರ್ ಕಟ್ಟಿರುವಂತ, ಆದರೆ ಅಲ್ಲಿ ಬರೋದು 250 ಗ್ರಾಮ್ ಮಾತ್ರ. ಇದು ಪರಿಸ್ಥಿತಿ ಹಾಗೆ ರೈತರದ್ದು. ಬಟ್ ಇದಕ್ಕೇನೆಂದರೆ ಸರ್ಕಾರದವರು ರೈತರ ಬಗ್ಗೆ ಜಾಸ್ತಿ ಅವ್ರಿಗೇನಾದ್ರು ಸಹಕಾರ ಚೆನ್ನಾಗಿ ಕೊಟ್ಟರೆ ರೈತರು ಬದುಕ್ಬೋದು. ಅನ್ನದಾತ ಬದುಕಿದರೆ ದೇಶನೇ ಬದುಕಂಗೆ. ದೇಶದ ಬೆನ್ನೆಲುಬೆ ಅನ್ನದಾತ ಅಂತಾರೆ. ಅನ್ನದಾತನ ಬದುಕಿಸೋಂಥ ಕ್ರಮ ಮೊದಲು ಮಾಡಬೇಕು. IT-BTಗಿಂತ ಇದೇ ಮೇಲಲ್ಲ. ಹೌದು ಮೇಡಮ್, ನಿಮ್ಮ ಬೆಳೆ ಚೆನ್ನಾಗಿ ಬರಲಿ, ನಿಮ್ಮ ಕೆಲಸ ಬೇಗ ಮುಗಿಲಿ, ಕಷ್ಟ ಕಡಿಮೆ ಆಗಲಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು. ನಂದೊಂದು ಸಣ್ಣ ಪ್ರಯತ್ನ ಇದಾಗಿತ್ತು ಸ್ನೇಹಿತರೆ. ಎಲ್ಲರಿಗೂ ಭತ್ತ ಹೇಗೆ ಬೆಳೀತಾರೆ, ಎಷ್ಟು ಕಷ್ಟ ಅಂತ ಒಂದು ಮಲೆನಾಡಿನ ಒಂದು ಕಷ್ಟನ ತಿಳಿಸ್ಬೇಕು ಅನ್ನೋದು. ಯಾರಾದರೂ ಒಬ್ಬರೋ ಇಬ್ಬರಾದರೂ ಈ ವಿಡಿಯೋನ ನೋಡಿ ಅವ್ರಿಗೆ ಖುಷಿ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.